Thank you Sandeep sir and Sunil sir, the opportunity ಕೊಟ್ಟಿರೋದಕ್ಕೆ DLS ಬಗ್ಗೆ ಎಲ್ಲ ಒಂದು ಓರಿಯೆಂಟೇಷನ್ ಕೊಡೋದಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಅತ್ಯಂತ ಧನ್ಯವಾದಗಳು. ಸೊ ಇವತ್ತಿನ ದಿನ ಸಂದೀಪ್ ಸರ್ ಇಂಟ್ರೊಡಕ್ಷನ್ ಅಲ್ಲಿ ಹೇಳಿದ್ರು ನಿಮಗೆಲ್ಲ ಬೇಸಿಕ್ ಲೈಫ್ ಸಪೋರ್ಟ್ ಇಂಪಾರ್ಟೆನ್ಸ್ ಏನಂದ್ರೆ ಇವತ್ತೆಲ್ಲ ನೀವು ಸೇರಿದ್ದೀರಾ, ನಿಮ್ಮ ಕೈಗಳನ್ನ ಅಮೃತ ಹಸ್ತ ಆಗಿ ಕನ್ವರ್ಟ್ ಮಾಡುವಂತ ಒಂದು ಅವಕಾಶ ನಿಮಗೆಲ್ಲ ಕೊಟ್ಟಿದ್ದಕ್ಕೆ ನೀವೆಲ್ಲ ಸಂದೀಪ್ ಸರ್ ಹಾಗೂ ಸುನೀಲ್ ಸರ್ ಅವರಿಗೆ ತುಂಬಾ ಧನ್ಯವಾದಗಳನ್ನು ಅರ್ಪಿಸಬೇಕು. ಸೊ ಇತ್ತೀಚಿನ ದಿನಗಳಲ್ಲಿ ಈಗಾಗಲೇ ಇಂಟ್ರೊಡಕ್ಷನ್ ಅಲ್ಲಿ ಹೇಳಿರೋ ಪ್ರಕಾರ ಈ ಕಾರ್ಡಿಯಾಕ್ ಅರೆಸ್ಟ್ ಇಂದ ಜೀವ ಕಳ್ಕೊಳ್ಳುವಂತ ಸಂಖ್ಯೆ ತುಂಬಾ ಜಾಸ್ತಿ ಆಗ್ತಿದೆ. ಅದರಲ್ಲೂ ಈ ಯಂಗ್ ಪಾಪ್ಯುಲೇಷನ್ ಅಂದ್ರೆ ಯಂಗ್ಸ್ಟರ್ಸ್ ಅಲ್ಲಿ ಇದಾದಂತ ಸಂದರ್ಭಗಳು ತುಂಬಾನೇ ಜಾಸ್ತಿ ಇದೆ. ಸೊ ಅದು ಕಾರಣಗಳು ಬೇರೆ ಏನೇ ಇರ್ಬೋದು, ಆದ್ರೆ ನಮ್ಗೆಲ್ಲ ಅವ್ರನ್ನ ಕಳ್ಕೊಂಡಾಗ ಒಂದ್ಸರಿ ನಿಮ್ಗೆ ಅನ್ಸಿರುತ್ತೆ ಯಾರಾದ್ರೂ ಸ್ವಲ್ಪ ನಾವು ಏನಾದ್ರೂ ಮಾಡಿದ್ರು ಉಳಿಸ್ಕೋಬೋದಾಗಿತ್ತೋ, ಏನಾದ್ರೂ ಮಾಡ್ಬೋದಾಗಿತ್ತೋ ಅನ್ನೋಂಥ ವಿಚಾರ ನಿಮ್ಗೆ ಎಲ್ರಿಗೂ ಬರುತ್ತೆ. ಏನಾದ್ರೂ ಹೇಗಾದ್ರೂ ಏನ್ ಮಾಡ್ಬೋದಾಗಿತ್ತು ಅಂತ ನಮ್ಗೆ ಗೊತ್ತಿದ್ದಿದ್ರೆ ಆ ಸಂದರ್ಭದಲ್ಲಿ ಇಂಥವ್ರು ಇನ್ನೂ ಸ್ವಲ್ಪ ದಿನ ಉಳಿಬೋದಾಗಿತ್ತೇನೋ ಅನ್ನೋಂಥ ಭಾವನೆ ಎಲ್ಲರಲ್ಲೂ ಬರುತ್ತೆ. ಸೊ ಏನ್ ಮಾಡ್ಬೋದಾಗಿತ್ತು ನಾವೆಲ್ಲರೂ ಅಂತಂದ್ರೆ ಬೇಸಿಕ್ ಲೈಫ್ ಸಪೋರ್ಟ್ BLS ಅಂತ ಹೇಳ್ತೀವಿ. ಈ ಬೇಸಿಕ್ ಲೈಫ್ ಸಪೋರ್ಟ್ ಅಲ್ಲಿ ನಮ್ಗೆ ಯಾವುದೇ ಜಾಸ್ತಿ ಇಕ್ವಿಪ್ಮೆಂಟ್ಗಳು, ಯಾವುದೇ ಸಾಮಾನು ಸರಂಜಾಮುಗಳ ಅವಶ್ಯಕತೆ ಇಲ್ಲದೆ ಕೇವಲ ನಮ್ಮ ಕೈಗಳನ್ನ ಯೂಸ್ ಮಾಡಿ ಯಾವ ತರ ಒಬ್ಬ ವ್ಯಕ್ತಿ ಅನ್ಕಾನ್ಶಿಯಸ್ ಆಗಿರೋಂಥ ವ್ಯಕ್ತಿಗೆ ನಾವು ಯಾವ ತರ ಅವನ ಹೃದಯ ಮತ್ತು ಶ್ವಾಸಕೋಶಗಳಿಗೆ ಜೀವ ತುಂಬಬಹುದು ಅಂತ ಹೇಳ್ಕೊಡೋದೇ ಬೇಸಿಕ್ ಲೈಫ್ ಸಪೋರ್ಟ್. ಸೊ ಈಗಾಗಲೇ ಹೇಳಿದಿರಂಗೆ ನಾವು ಏನಕ್ಕೆ ಕಲಿಬೇಕು ಅಂತಂದ್ರೆ ಈ ಬೇಸಿಕ್ ಲೈಫ್ ಸಪೋರ್ಟ್ ನ ಕೇವಲ ಮೆಡಿಕಲ್ ಪ್ರೊಫೆಷನ್ ಅಲ್ಲಿ ಇರೋರೇ ಕಲಿಬೇಕು ಅಂತಿಲ್ಲ, ಯಾರಾದ್ರೂ ಕಲಿಬಹುದು. ವಾರ್ಡ್ ಬಾಯ್ಸ್ ಕಲಿಬಹುದು, ನಮ್ಮ ಡ್ರೈವರ್ಸ್ ಕಲಿಬಹುದು, ಯಾರಾದ್ರೂ ಕಲಿಬಹುದು. ಸೊ ಏನಕ್ಕೆ ಕಲಿಬೇಕು ಅಂತ ಈಗಾಗಲೇ ನಾವು ಮಾತಾಡಾಯ್ತು. ಸೊ ಇದನ್ನ ನಾವು ಮೆಡಿಕಲ್ ಪ್ರೊಫೆಷನ್ ಅಲ್ಲಿ ಇರೋರು ನಮ್ಮ ಮೇಲೆ ಸ್ವಲ್ಪ ಜವಾಬ್ದಾರಿ ಜಾಸ್ತಿನೇ. ಯಾಕಂದ್ರೆ ಈ ಪ್ರೊಫೆಷನ್ ಅಲ್ಲಿ ಇದ್ಬಿಟ್ಟು ಒಬ್ಬ ಅನ್ಕಾನ್ಶಿಯಸ್ ವ್ಯಕ್ತಿನ ನಾವು ನೋಡಿದ್ಮೇಲೆ ಯಾವ ತರ ಅವನನ್ನ ರಿಸಸ್ಟೇಟ್ ಮಾಡಬೇಕು ಅಂತ ನಮಗೆ ಕರೆಕ್ಟ್ ಆಗಿ ಗೊತ್ತಿಲ್ಲ ಅಂತಂದ್ರೆ ದಟ್ ಈಸ್ ನಾಟ್ ದ ರೈಟ್ ಥಿಂಗ್ ಆನ್ ಅವರ್ ಪಾರ್ಟ್ ಅಲ್ವಾ. ಸೊ ಹಾಗಾಗ್ಬಿಟ್ಟು ಇವತ್ತು ನಿಮ್ಗೆಲ್ಲ ಟಾರ್ಗೆಟ್ ಮಾಡಿಬಿಟ್ಟು ನಿಮ್ಗೆಲ್ಲ ಕಲೀಲಿ ಅಂತ ಈ ಅವಕಾಶನ ನಿಮ್ಗೆ ಒದಗಿಸ್ಕೊಟ್ಟಿದ್ದಾರೆ. ತಾವೆಲ್ಲರೂ ಗಮನ ಇಟ್ಟು ನೆಕ್ಸ್ಟ್ 2 to 3 hours ನೀವು ಇಲ್ಲಿ ಗಮನ ಇಟ್ಟು ಕೇಳ್ಕೊಂಡ್ರೆ ನಾವು ಮಾಡಿರೋಂಥ ನಾವು ಪಡ್ತಿರೋಂಥ ಕಷ್ಟ ಅಲ್ಲಿಗೆ ಸಾರ್ಥಕ ಆಗುತ್ತೆ ಅಂತ ನಾನು ಅನ್ಕೋತೇನೆ. ಸೊ ಬೇಸಿಕ್ ಲೈಫ್ ಸಪೋರ್ಟ್ ಈಗಾಗಲೇ ಹೇಳ್ದಂಗೆ ಜಸ್ಟ್ ನಮ್ಮ ಕೈಗಳನ್ನ ಯೂಸ್ ಮಾಡಿ ಮಿನಿಮಮ್ ಇಕ್ವಿಪ್ಮೆಂಟ್ಸ್ ಅಂದ್ರೆ ಈಗ ಮಾಸ್ಕ್ ಅಂತ ಹೇಳ್ತೀವಿ, ಬ್ರೀದಿಂಗ್ ಮಾಸ್ಕ್ ನ ಯೂಸ್ ಮಾಡಿ ಮಿನಿಮಮ್ ಇಕ್ವಿಪ್ಮೆಂಟ್ಸ್ ಯೂಸ್ ಮಾಡಿ ಹೃದಯ ಮತ್ತು ಶ್ವಾಸಕೋಶಗಳಿಗೆ ಜೀವ ತುಂಬುವಂಥದ್ದೇ ಬೇಸಿಕ್ ಲೈಫ್ ಸಪೋರ್ಟ್. ಹಾಗಾದ್ರೆ ನಾವು ಏನ್ ಮಾಡ್ತೀವಿ, ಮೇನ್ಲಿ ಏನು ನಿಮ್ಗೆ ಎಲ್ರಿಗೂ ಗೊತ್ತಿರೋಂಗೆ ಚೆಸ್ಟ್ ಕಂಪ್ರೆಷನ್ಸ್ ಕೊಡ್ಬೇಕಾಗುತ್ತೆ, ಏರ್ವೇ ಓಪನ್ ಮಾಡಬೇಕಾಗುತ್ತೆ. ಏರ್ವೇ ಅಂದ್ರೆ ನಮ್ಮ ದೇಹದೊಳಗೆ ಗಾಳಿ ಓಡಾಡೋದಕ್ಕೆ, ಗಾಳಿ ಸೇರೋದಕ್ಕೆ ಶ್ವಾಸಕೋಶಗಳ ಮುಖಾಂತರನೇ ಸೇರ್ಬೇಕು. ಬಾಯಿಯಿಂದ ಶ್ವಾಸಕೋಶಗಳಿಗೆ ಸೇರುವಂತ ದಾರಿನೇ ಏರ್ವೇ. ಆ ಏರ್ವೇನ ಈ ಅನ್ಕಾನ್ಶಿಯಸ್ ಆಗಿರುವಂತ ವ್ಯಕ್ತಿಯಲ್ಲಿ ಯಾವ ತರ ಓಪನ್ ಮಾಡಬೇಕು, ಬ್ರೆತ್ಸ್ ಗಳನ್ನ ಯಾವ ತರ ಕೊಡಬೇಕು ಅಂತ ಈ 3 ಕಾಂಪೋನೆಂಟ್ಸ್ ಗಳಿಗೆ ಚೆಸ್ಟ್ ಕಂಪ್ರೆಷನ್ಸ್, ಏರ್ವೇ ಯಾವ ತರ ಓಪನ್ ಮಾಡಬೇಕು, ಬ್ರೆತ್ಸ್ ಯಾವ ತರ ಕೊಡಬೇಕು ಅನ್ನೋದನ್ನ ಮೇನ್ ಕಾನ್ಸಂಟ್ರೇಟ್ ಮಾಡದೆ ಬೇಸಿಕ್ ಲೈಫ್ ಸಪೋರ್ಟ್. ಅದ್ರ ಜೊತೆಗೆ ಹೌದು ಒಬ್ಬ ಅನ್ಕಾನ್ಶಿಯಸ್ ವ್ಯಕ್ತಿನ ನೀವು ನೋಡ್ತೀರಾ, ನೋಡಿದ ತಕ್ಷಣ ಅವ್ರು ಇವತ್ತು ಟ್ರೈನಿಂಗ್ ಆಯ್ತು, ಸೊ ನೀವು ನೋಡಿದ ತಕ್ಷಣ CPR ಕೊಡುವಂತ ತುಂಬಾ ಉತ್ಸಾಹದಲ್ಲಿ ಇರ್ತೀರಾ. ಆದ್ರೆ CPR ಕೊಡುವಂತ ಉತ್ಸಾಹದಲ್ಲಿ ನಿಮ್ಮ ಸೇಫ್ಟಿನ ಯಾವತ್ತೂ ಮರಿಬಾರ್ದು. ಅದಕ್ಕೆ ಫಸ್ಟ್ ಯಾವುದೇ ಅನ್ಕಾನ್ಶಿಯಸ್ ವ್ಯಕ್ತಿನ ನೀವು ನೋಡಿದಾಗ, ಫಾರ್ ಎಕ್ಸಾಂಪಲ್ ನೀವು ದಾರಿಯಲ್ಲಿ ಹೋಗ್ತಾ ಯಾವುದೋ, ಇದನ್ನ ಈಗಾಗಲೇ ಸುಮಾರು ಸರಿ ಹೇಳ್ಬಿಟ್ಟಿದ್ದಾರೆ, ದಾರಿಯಲ್ಲಿ ಹೋಗ್ತಾ ಯಾವುದೋ ಲೈಟ್ ಕಂಬದಲ್ಲಿ ಅನ್ಕಾನ್ಶಿಯಸ್ ಆಗಿ, ಲೈಟ್ ಕಂಬದ ಕೆಳಗಡೆ ಅನ್ಕಾನ್ಶಿಯಸ್ ಆಗಿ ಒಬ್ಬ ವ್ಯಕ್ತಿ ಬಿದ್ದಿದ್ರೆ ಅವನಿಗೆ ಎಲೆಕ್ಟ್ರಿಕ್ ಶಾಕ್ ಆಗಿ ಬಿದ್ದಿರ್ಬೋದು ಅಥವಾ ಬೇರೆ ಯಾವುದೋ ರೀಸನ್ ಇಂದ ಬಿದ್ದಿರ್ಬೋದು. ನಾವು CPR ಕಲ್ತಿದ್ದೀವಿ ಅಂತ ಹೇಳ್ಬಿಟ್ಟು ಮತ್ತೆ ಚೆಸ್ಟ್ ಕಂಪ್ರೆಷನ್ಸ್ ಕೊಡೋಕೆ ಹೋಗೋಕ್ಕಿಂತ ಮುಂಚೆ ಸೀನ್ ಎಷ್ಟು ಸೇಫ್ ಆಗಿದೆ, ಯಾಕಂದ್ರೆ ಅವ್ರಿಗೆ CPR ಕೊಡಕ್ ಹೋಗಿ ನಿಮಗೆ CPR ಕೊಡೋದಕ್ಕೆ ಬೇರೆಯವ್ರು ಬರಬಾರ್ದು ಅಲ್ವಾ. ಸೊ ಸೀನ್ ಎಷ್ಟು ಸೇಫ್ ಆಗಿದೆ. ಸಪೋಸ್ ರೋಡ್ ಮಧ್ಯದಲ್ಲಿ ಬಿದ್ದಿದ್ರೆ ಪೇಷಂಟ್ ನ ರೋಡಿನ ಒಂದು ಬದಿಗೆ ಕರ್ಕೊಂಡು, ಅಂದ್ರೆ ದಾರಿ ಓಡಾಟ ಬೇರೆ ಗಾಡಿ ವೆಹಿಕಲ್ಸ್ ಗಳಿಗೆ ದಾರಿ ಮಾಡ್ಬಿಟ್ಟು ಸೀನ್ ನಿಮ್ಮನ್ನು ನೀವು ಸೇಫ್ ಮಾಡ್ಕೋಬೇಕು. ಮೊದಲು ಇದನ್ನ ಯಾವತ್ತೂ ಮರಿಬಾರ್ದು. ಚೆಸ್ಟ್ ಕಂಪ್ರೆಷನ್ಸ್, ಏರ್ವೇ ಬ್ರೀದಿಂಗ್, ಏರ್ವೇ ಓಪನಿಂಗ್ ಬ್ರೀದಿಂಗ್ ಜೊತೆ ಫಸ್ಟ್ ಸೀನ್ ಸೇಫ್ಟಿ ಯಾವತ್ತೂ ತುಂಬಾ ಇಂಪಾರ್ಟೆಂಟ್. ಹಾಗಾದ್ರೆ ಹೇಗೆ ಒಬ್ಬ ಅನ್ಕಾನ್ಶಿಯಸ್ ವ್ಯಕ್ತಿನ ನಾವು ರಿಸಸ್ಟೇಟ್ ಅಥವಾ ಅವನ ಜೀವಕ್ಕೆ ನಾವು ಯಾವ ತರ ಸಪೋರ್ಟ್ ನ ಕೊಡ್ಬೋದು ಅನ್ನೋದನ್ನ ಮುಂದಿನ ಸ್ಲೈಡ್ ನಲ್ಲಿ ಹೇಳ್ಬೋದು. ಫಸ್ಟ್ ಯಾವುದೇ ಅನ್ಕಾನ್ಶಿಯಸ್ ವ್ಯಕ್ತಿನ ನೋಡಿದ ತಕ್ಷಣ ಮೊದಲನೇದು ಸೀನ್ ಸೇಫ್ಟಿ. ಸೀನನ್ನ ಸೇಫ್ ಮಾಡ್ಕೊಂಡ ತಕ್ಷಣ ನೆಕ್ಸ್ಟ್ ಮಾಡಬೇಕಿರೋದು ಪಲ್ಸ್ ನ ಫೀಲ್ ಮಾಡೋದು. ಪಲ್ಸ್ ನ ಯಾವ ರೀತಿ ಫೀಲ್ ಮಾಡಬೇಕು. ಸೊ ಯೂಶಲಿ ಟ್ರೇಕಿಯಾ ಎಲ್ರಿಗೂ ಫೀಲ್ ಆಗುತ್ತೆ.
ಟ್ರೇಕಿಯ ಪಕ್ಕದಲ್ಲಿ ಇಷ್ಟು ಜಾಗ ಇರುತ್ತೆ, ಈ ರೀಸಸ್ ಇಲ್ಲಿ ಸ್ವಲ್ಪ ಜಾಗ ಇರುತ್ತೆ. ಸೊ ಈ ಭಾಗದಲ್ಲಿ ನೀವು ಪಲ್ಸ್ ಅನ್ನ ಫೀಲ್ ಮಾಡಬೇಕು, ಕ್ಯಾರೋಟಿಡ್ ಪಲ್ಸ್ ಅಂತ ಹೇಳ್ತಾರೆ. ಕ್ಯಾರೋಟಿಡ್ ಪಲ್ಸ್ ನ ಫೀಲ್ ಮಾಡಿ ಎರಡು ಕೆಲಸನ ಒಟ್ಟಿಗೆ ಮಾಡಬೇಕು. ಒಂದು ಭಾಗದಲ್ಲಿ ಕ್ಯಾರೋಟಿಡ್ ಪಲ್ಸ್ ನ ಫೀಲ್ ಮಾಡಬೇಕು, ಕ್ಯಾರೋಟಿಡ್ ಪಲ್ಸ್ ಫೀಲ್ ಮಾಡೋದ್ರ ಜೊತೆಗೆ ಪೇಷಂಟ್ ಬ್ರೀತ್ ಮಾಡ್ತಿದ್ದಾರ, ಎರಡನ್ನೂ ಒಟ್ಟಿಗೆ ನಾವು ಮಾಡಬೇಕು. ಸೊ ಎಷ್ಟು ಟೈಮಲ್ಲಿ ಮಾಡಬೇಕು ಇದನ್ನ ಅಂದ್ರೆ ನಾವು 1 ನಿಮಿಷ, ಯಾಕಂದ್ರೆ ಪೇಷಂಟ್ ರೆಸ್ಟ್ ಅನ್ಕಾನ್ಶಿಯಸ್ ಆಗಿ ಸುಮಾರು ಹೊತ್ತಾಗಿರುತ್ತೆ. ನಾವು ಆರಾಮ್ ನಮ್ಮ ಟೈಮ್ ತಗೊಂಡು 5 ನಿಮಿಷ 10 ನಿಮಿಷ ಆ ಥರ ಫೀಲ್ ಮಾಡೋದು. 10 ಸೆಕೆಂಡ್ಗಳ ಒಳಗಾಗಿ ನಾವು ಕ್ಯಾರೋಟಿಡ್ ಪಲ್ಸ್ ನ ಫೀಲ್ ಮಾಡೋದ್ರ ಜೊತೆಗೆ ಪೇಷಂಟ್ ಬ್ರೀತ್ ಮಾಡ್ತಾ ಇದ್ದಾನ ಇಲ್ಲ ಅನ್ನೋದನ್ನ ನಾವು ಅಬ್ಸರ್ವ್ ಮಾಡಬೇಕಾಗ್ತದೆ. ಈ ನೆಕ್ಸ್ಟ್ ಸ್ಲೈಡ್ ಅಲ್ಲಿ ತೋರಿಸ್ತೀನಿ ಯಾವ ಥರ. ಸೊ ಇದು ಟ್ರೇಕಿಯಾ ಕಾಣಿಸ್ತಿದೆ ಎಲ್ರಿಗೂ. ಸೊ ಈ ಭಾಗದಲ್ಲಿ ನೀವು ಪಲ್ಸ್ ಅನ್ನ ಫೀಲ್ ಮಾಡಬೇಕು. ಎಷ್ಟೊತ್ತಲ್ಲಿ ಫೀಲ್ ಮಾಡ್ತೀರಾ, ಎಷ್ಟು ಸೆಕೆಂಡ್ಗಳಲ್ಲಿ ಫೀಲ್ ಮಾಡ್ತೀರಾ? ನಾಟ್ ಎಕ್ಸೀಡಿಂಗ್ 10 ಸೆಕೆಂಡ್ಸ್. ಸೊ ಅನ್ಕಾನ್ಶಿಯಸ್ ವ್ಯಕ್ತಿ ಸೀನ್ ಸೇಫ್ಟಿ ಆಯಿತು, ನೀವು ಪಲ್ಸ್ ಫೀಲ್ ಮಾಡಿದ್ರಿ. ಪಲ್ಸ್ ಫೀಲ್ ಪೇಷಂಟ್ ಅನ್ಕಾನ್ಶಿಯಸ್ ಇದ್ದಾನೆ, ನಿಮಗೆ ಪಲ್ಸ್ ಫೀಲ್ ಆಗ್ತಾ ಇಲ್ಲ. ಸೊ ವೆರಿ ನೆಕ್ಸ್ಟ್ ಸ್ಟೆಪ್ ಏನು ಮಾಡಬೇಕು? ಚೆಸ್ಟ್ ಕಂಪ್ರೆಷನ್ಸ್ ನ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಚೆಸ್ಟ್ ಕಂಪ್ರೆಷನ್ಸ್ ಕೊಡಬೇಕಾದ್ರೆ ಎಲ್ಲಿ ಇಡಬೇಕು? ನಮ್ಮ ಕೈಗಳನ್ನ ಯಾವ ಭಾಗದಲ್ಲಿ ಇಡಬೇಕು? ಇದನ್ನ ಸ್ಟರ್ನಮ್ ಅಂತ ಹೇಳ್ತಾರೆ. ಈ ಬೋನ್ ಅನ್ನ ಸ್ಟರ್ನಮ್ ನ ಈ ಭಾಗದಲ್ಲಿ ಅಂದ್ರೆ ಲೋವರ್ 1/3 ಪಾರ್ಟ್ ಅಲ್ಲಿ ಹೀಲ್ ಆಫ್ ದ ಹ್ಯಾಂಡ್ ನ ಯೂಸ್ ಮಾಡಬೇಕು. ಹೀಲ್ ಅಂದ್ರೆ ಈ ಭಾಗನ ಯೂಸ್ ಮಾಡ್ಕೊಂಡು ಲೋವರ್ 1/3 ಆಫ್ ದ ಸ್ಟರ್ನಮ್ ಅಲ್ಲಿ ನಮ್ಮ ಎಲ್ಬೋ ಸ್ಟ್ರೈಟ್ ಇರಬೇಕು, ಈ ತರ. ಓಕೆ, ನಾವು ಈ ತರ ಕೊಡೋರು ಇದ್ದಾರೆ, ಅಂದ್ರೆ ಪೇಷಂಟ್ ಮೇಲೆ ಈ ತರ ಮಲ್ಗೋರು ಇದ್ದಾರೆ. ಸೊ ಅದರಿಂದ ನಾವು ಮಾಡುವಂತ ಕೆಲಸ ಏನು ಉಪಯೋಗ ಬರಲ್ಲ. CPR ಕೊಡ್ಬೇಕು ಅಂದ್ರೆ ಅದರದೇ ಆದ ರೀತಿಯಲ್ಲಿ ಕೊಟ್ರೆ ಮಾತ್ರ ನೀವು ಅದರದ್ದು ಎಫೆಕ್ಟಿವ್ನೆಸ್ ಬರುತ್ತೆ. ನೀವು ಇಲ್ಲಿಂದ ನಿಮ್ಮ ಊರಿಗೆ ಹೋಗ್ಬೇಕಂದ್ರೆ ಅದು ಪರ್ಟಿಕ್ಯುಲರ್ ಯಾವ ದಾರಿಯಲ್ಲಿ ಇರುತ್ತೆ ಆ ದಾರಿಗೆ ಹೋದ್ರೆ ಮಾತ್ರ ನೀವು ಡೆಸ್ಟಿನೇಷನ್ ರೀಚ್ ಆಗ್ತೀರಾ. ನಿಮ್ಗೆ ಅನ್ಸಿರೋ ದಾರಿಯಲ್ಲಿ ಹೋದ್ರೆ ಡೆಸ್ಟಿನೇಷನ್ ರೀಚ್ ಆಗಲ್ಲ. ಅದೇ ತರ ಸೊ ಲೋವರ್ 1/3 ಆಫ್ ದ ಸ್ಟರ್ನಮ್ ಅಲ್ಲಿ ಹೀಲ್ ನ ರೆಸ್ಟ್ ಮಾಡಿಬಿಟ್ಟು ಎಲ್ಬೋಸ್ ಸ್ಟ್ರೈಟ್ ಇರಬೇಕು. ಸೊ ಈ ತರ ಹ್ಯಾಂಡ್ ಪೊಸಿಷನ್ ಇರಬೇಕು ಚೆಸ್ಟ್ ಕಂಪ್ರೆಷನ್ಸ್ ಕೊಡೋಕ್ಕಿಂತ ಮುಂಚೆ. ಆಯ್ತು. ಸೊ ಸಪೋಸ್ ನಿಮ್ಗೆ ಎರಡು ಕೈಯಿಂದ ಕೊಡೋಕ್ ಆಗಲ್ಲ, ಸಪೋಸ್ ಇನ್ನೊಂದು ಕೈಯಲ್ಲಿ ಏನೋ ತೊಂದರೆ ಆಗಿದೆ ಅಥವಾ ಆರ್ಥರೈಟಿಸ್ ಪ್ರಾಬ್ಲಮ್ ಆ ಥರ ಏನೋ ಇತ್ತು ಅಂದ್ರೆ ಒಂದು ಕೈಯಿಂದ ಯೂಸ್ ಮಾಡೋಕ್ಕೂ ಕೂಡ ನೀವು ಚೆಸ್ಟ್ ಕಂಪ್ರೆಷನ್ಸ್ ನ ಕೊಡ್ಬೋದು. ಸೊ ಒಂದು ಕೈ ಹೀಲಿನ ಸೇಮ್ ಲೋವರ್ 1/3 ಆಫ್ ದ ಸ್ಟರ್ನಮ್ ಅಲ್ಲಿ ಅದನ್ನ ಪ್ಲೇಸ್ ಮಾಡಬೇಕು, ಇನ್ನೊಂದು ಕೈಯಿಂದ ನೀವು ಸಪೋರ್ಟ್ ತಗೋಬೇಕಾಗುತ್ತೆ. ರೈಟ್. ಸೊ ಸೀನ್ ಸೇಫ್ಟಿ ಮಾಡ್ಕೊಂಡ್ವಿ, ಕ್ಯಾರೋಟಿಡ್ ಪಲ್ಸ್ ಫೀಲ್ ಮಾಡಿದ್ವಿ, ಕ್ಯಾರೋಟಿಡ್ ಪಲ್ಸ್ ಇಲ್ಲ, ಪೇಷಂಟ್ ಅನ್ಕಾನ್ಶಿಯಸ್ ಇದ್ದಾನೆ. ನೆಕ್ಸ್ಟ್ ಸ್ಟೆಪ್ ನಾವು ಚೆಸ್ಟ್ ಕಂಪ್ರೆಷನ್ಸ್ ಸ್ಟಾರ್ಟ್ ಮಾಡಿದ್ವಿ, ಎಲ್ಲಿ ಕೈ ಇಡಬೇಕು ಅಂತ ಹೇಳ್ಕೊಟ್ಟೆ. ಚೆಸ್ಟ್ ಕಂಪ್ರೆಷನ್ಸ್ ಕೊಡೋದಾದ್ರೆ ಎಷ್ಟು ಕಂಪ್ರೆಷನ್ಸ್ ಕೊಡ್ಬೇಕು? ಎನಿ ಐಡಿಯಾ ಯಾರಾದ್ರೂ? ಎಷ್ಟು ಕಂಪ್ರೆಷನ್ಸ್ ಕೊಡ್ಬೇಕು? ಎಸ್, ಈಗ 30 ಅನ್ನೋದು 30:2 ಅಂದ್ರೆ 30 ಕಂಪ್ರೆಷನ್ಸ್ಗೆ 2 ಬ್ರೆತ್ಸ್, ದಟ್ ಈಸ್ ರೈಟ್. ಬಟ್ ನಿಮ್ದು ಸ್ಪೀಡ್ ಎಷ್ಟಿರ್ಬೇಕು? 1 ನಿಮಿಷದಲ್ಲಿ ಎಷ್ಟು ಕಂಪ್ರೆಷನ್ಸ್ ಕೊಡ್ಬೇಕು? ಸೊ ಇಟ್ ಈಸ್ 100 to 120 compressions per minute. 30 is the right answer, no confusion. You every 30 compressions ಗೆ 2 breaths ಕೊಡಬೇಕು, ಆಯ್ತಾ? ಬಟ್ ನಿಮ್ಮ ಸ್ಪೀಡ್ ಎಷ್ಟಿರಬೇಕು? 1 ನಿಮಿಷದಲ್ಲಿ ನೀವು ಎಷ್ಟು ಕಂಪ್ರೆಷನ್ಸ್ ಕೊಡಬೇಕು? ಇಟ್ ಈಸ್ 100 to 120 compressions per minute. ಹಾಗಾದ್ರೆ ಎಷ್ಟು ಡೀಪ್ ತನಕ ನಾವು ಪ್ರೆಸ್ ಮಾಡ್ಬೋದು ಅಂದ್ರೆ ಅಟ್ಲೀಸ್ಟ್ ಇದು 5 ಸೆಂಟಿಮೀಟರ್ಸ್, ಅಟ್ಲೀಸ್ಟ್ 5 ಸೆಂಟಿಮೀಟರ್ ಡೀಪ್ ಇರಬೇಕು. 100 to 120 ಕಂಪ್ರೆಷನ್ಸ್ ಪರ್ ಮಿನಿಟ್ ಇರಬೇಕು. ಅದಾದ್ರ ಜೊತೆಗೆ ರಿಕಾಯಿಲ್, ಕಂಪ್ಲೀಟ್ ರಿಕಾಯಿಲ್ ಆಫ್ ದ ಚೆಸ್ಟ್ ಆಗಬೇಕು. ಅಂದ್ರೆ ನೀವು ಕಂಪ್ರೆಷನ್ ಕೊಟ್ಟ ಮೇಲೆ ನಿಮ್ಮ ಕೈ ಅದೇ ತರ ಇರಬಾರ್ದು, ಚೆಸ್ಟ್ ಕಂಪ್ಲೀಟ್ ಆಗಿ ವಾಪಸ್ ರಿಕಾಯಿಲ್ ಆಗುತ್ತೆ. ಆ ರಿಕಾಯಿಲ್ ಆಗೋದ್ರಿಂದ ನಾವು ಹೊರಗಡೆ ಕಳಿಸಿರೋ ಬ್ಲಡ್ ವಾಪಸ್ ಹೃದಯಕ್ಕೆ ಬರುತ್ತೆ. ಅದು ಹೇಗಾಗುತ್ತೆ ಅನ್ನೋದು ನಾನು ನಿಮಗೆ ನೆಕ್ಸ್ಟ್ ಸ್ಲೈಡ್ ಅಲ್ಲಿ ತೋರಿಸ್ತೀನಿ. ಸೊ ನಿಮ್ಗೆ ಅರ್ಥ ಆಯ್ತು. ಹೈ ಕ್ವಾಲಿಟಿ CPR ಅಂದ್ರೆ ಎಷ್ಟಿರಬೇಕು ಕಂಪ್ರೆಷನ್ಸ್? 100 to 120 ರೇಟ್ಸ್ 120 ಕಂಪ್ರೆಷನ್ಸ್ ಪರ್ ಮಿನಿಟ್. ಡೆಪ್ತ್ ಎಷ್ಟಿರಬೇಕು? 5 ಸೆಕೆಂಡ್ಸ್. ರೈಟ್. ಇದನ್ನ 3D ಅಲ್ಲಿ ಹೇಗೆ ಕಾಣಿಸುತ್ತೆ? ನಾವು ಕೊಡೋ ಕಂಪ್ರೆಷನ್ಸ್ 3D ಅಲ್ಲಿ ಹೇಗೆ ಕಾಣಿಸುತ್ತೆ? ಸೊ ಇದು ಮೇನ್ ಇಂಟೆನ್ಷನ್ ಏನು? ನಾವು ಚೆಸ್ಟ್ ಕಂಪ್ರೆಷನ್ಸ್ ಕೊಡೋದ್ರಿಂದ ಹೃದಯನ ಪುನರುಜ್ಜೀವನಗೊಳಿಸೋದ್ರ ಜೊತೆಗೆ ನಾವು ಏನ್ ಮಾಡ್ತೀವಿ? ಬ್ರೈನ್ ಪರ್ಫ್ಯೂಷನ್ ನ ಕಾಂಪ್ರಮೈಸ್ ಆಗಬಾರ್ದು. ಬ್ರೈನ್ ನಾವು 5-10 ನಿಮಿಷಕ್ಕಿಂತ ಜಾಸ್ತಿ ಕಾಂಪ್ರಮೈಸ್ ಆಯ್ತು ಅಂದ್ರೆ ಅದಕ್ಕೆ ಇರಿವರ್ಸಿಬಲ್ ಇಂಜುರಿ. ಬ್ರೈನ್ಗೆ ಪರ್ಫ್ಯೂಷನ್ ಕಾಂಪ್ರಮೈಸ್ ಆಯ್ತಂದ್ರೆ ಅದನ್ನ ಡ್ಯಾಮೇಜ್, ನಾವು ಅದನ್ನ ಸರಿಪಡಿಸಲಾರದಂತ ಇಂಜುರಿಗೆ ಹೋಗ್ಬಿಡುತ್ತೆ. ಸೊ ಅದನ್ನ ನಾವು ಬ್ರೈನ್ ಸರ್ಕ್ಯುಲೇಷನ್ ನಾವು ಮ್ಯಾನೇಜ್ ಮಾಡೋದಕ್ಕೆ ನಮ್ಮ ಕಂಪ್ರೆಷನ್ಸ್ಗಳು 100 to 120 ಬ್ರೆತ್ಸ್ ಇರಬೇಕು, 5 ಸೆಂಟಿಮೀಟರ್ ಡೆಪ್ತ್ ಅಲ್ಲಿ ಇರಬೇಕು. ಸೊ ನಮ್ಮ ಕಂಪ್ರೆಷನ್ಸ್ ಈ ತರ ಆಗೋದ್ರಿಂದ ಬ್ರೈನ್ಗೆ ಪರ್ಫ್ಯೂಷನ್ ಮೇಂಟೈನ್ ಆಗುತ್ತೆ.
2 inches ಡೆಪ್ತ್ ಅಲ್ಲಿ ಮಾಡಬೇಕು. So compressions 100 to 120 compressions per minute. Okay. So compressions ಕೊಡಬೇಕಾದ್ರೆ ಕೆಲವೊಂದು ಸರಿ ನಾವು ಸುಸ್ತಾಗ್ಬಿಡ್ತೀವಿ, ಒಬ್ಬರೇ ಕಂಪ್ರೆಷನ್ಸ್ ಕೊಡ್ತಾ ಇರ್ತೀವಿ. ಸೊ ಇನ್ನೊಬ್ರು ನಿಮ್ಮ ಹೆಲ್ಪಿಗೆ ಬಂದಾಗ ಆ ಇಂಟ್ರಪ್ಷನ್ ಟೈಮ್, ಗ್ಯಾಪ್ ಏನಿರುತ್ತೆ ಅದು ಕೂಡ 10 ಸೆಕೆಂಡ್ಗಳಿಗಿಂತ ಜಾಸ್ತಿ ಆಗಿರಬಾರ್ದು. ಯಾಕಂದ್ರೆ ನಾವು ಇಷ್ಟೊತ್ತನಕ ಮಾಡಿರೋ ಕೆಲಸ ಬ್ರೈನಿಗೆ ಏನು ಪರ್ಫೆಕ್ಷನ್ ನಾವು ಮೇಂಟೈನ್ ಮಾಡಿದ್ವಿ, ಆ ಇಂಟ್ರಪ್ಷನ್ ಟೈಮ್ ಜಾಸ್ತಿ ಆಯಿತು ಅಂತಂದ್ರೆ ನಾವು ಮಾಡಿರೋ ಕೆಲಸ ವೇಸ್ಟ್ ಆಗುತ್ತೆ. ಸೊ ಇಂಟ್ರಪ್ಷನ್ ಟೈಮ್ ನಾಟ್ ಮೋರ್ ದೆನ್ 10 seconds. ಅರ್ಥ ಆಗ್ತಿದೆನಾ? ರೈಟ್. ಸೊ ಸಪೋಸ್ ಈಗ ನಾರ್ಮಲ್ ಪೇಷಂಟ್ಸ್, ನಾರ್ಮಲ್ ಆಗಿ ಇರೋಂಥವ್ರು ಅನ್ಕಾನ್ಶಿಯಸ್ ಆದರೆ ಏನು ಮಾಡ್ಬೋದು ಅಂತ, ಸಪೋಸ್ ಪ್ರೆಗ್ನೆಂಟ್ ಪೇಷಂಟ್ಸ್ ಅಲ್ಲಿ ಈ ಥರ ಆದರೆ ಏನು ಮಾಡಬೇಕಾಗುತ್ತೆ? ಪ್ರೆಗ್ನೆಂಟ್ ಪೇಷಂಟ್ಸ್ ಅಲ್ಲಿ ನಮ್ಗೆ ಯಾವಾಗ ಚಾಲೆಂಜಿಂಗ್ ಅಂದರೆ ಯೂಟ್ರಸ್ ಲೆವೆಲ್, ಅಂಬಿಲಿಕಸ್ ಅಥವಾ ಅಂಬಿಲಿಕಸ್ ಮೇಲ್ಭಾಗದಲ್ಲಿ ಬಂದಾಗ ಕಂಪ್ರೆಷನ್ಸ್ ಕೊಡೋದು ನಮಗೆ ಕೆಲವೊಂದ್ಸರಿ ಪ್ರಾಬ್ಲಮೆಟಿಕ್, ಚಾಲೆಂಜಿಂಗ್ ಆಗಿರುತ್ತೆ ಅಂತ ಸಿಚುವೇಶನ್ಸ್. ಯೂಟ್ರಸ್ ಲೆವೆಲ್ ಅಪ್ ಟು ಅಂಬಿಲಿಕಸ್ ಇತ್ತಂದ್ರೆ ನಾರ್ಮಲ್ ಬೇರೆ ಪೇಷಂಟ್ಸ್ ಅಲ್ಲಿ ಯಾವ ತರ CPR ಮಾಡ್ತೀವಿ ಅದೇ ತರ ಮಾಡೋದು. ಪ್ರೆಗ್ನೆಂಟ್ ಪೇಷಂಟ್ಸ್ ಅಲ್ಲಿ ಇದ್ದಾಗ ಒಂದು ಇಂಪಾರ್ಟೆಂಟ್ ಥಿಂಗ್ ನಾವೇನು ನೆನಪಿಟ್ಕೋಬೇಕು, ಲೆಫ್ಟ್ ಯೂಟ್ರೈನ್ ಡಿಸ್ಪ್ಲೇಸ್ಮೆಂಟ್. ಈಗ ಇಲ್ಲಿ ನೋಡ್ತಾ ಇದ್ದೀರಾ, ಇದನ್ನ ಲೆಫ್ಟ್ ಯೂಟ್ರೈನ್ ಡಿಸ್ಪ್ಲೇಸ್ಮೆಂಟ್ ಅಂದ್ರೆ ಯೂಟ್ರಸ್ ನ ಒಂದು ಭಾಗದಲ್ಲಿ ತಳ್ಳೋದು. ಅದ್ರ ಜೊತೆಗೆ ನಾವು ಏನ್ ಮಾಡಬೇಕು, ಅದ್ರ ಜೊತೆಗೆ ಇದನ್ನ ಸಪೋರ್ಟ್ ಮಾಡೋದಕ್ಕೆ ರೈಟ್ ಬಟನ್ ಕೆಳಗಡೆ ಒಂದು ಪಿಲ್ಲೋ ಅಥವಾ ಒಂದು ವೆಡ್ಜ್ ತರ ಇಟ್ಕೋಬಹುದು. ರೈಟ್ ಬಟನ್ ನ ಕೆಳಗೆ ಹಾಕ್ಬೇಕು. ಈ ತರ ಮಾಡೋದ್ರಿಂದ ಏನಾಗುತ್ತೆ, ಈ ಯೂಟ್ರಸ್ ಕಂಪ್ರೆಷನ್ ಅಂತ ಮೇಜರ್ ವೆಸಲ್ಸ್ ಅಂದ್ರೆ ನಮ್ಮ ಅಯೋಟಾ ಅನ್ನೋ ಮೇಜರ್ ವೆಸಲ್ ಮೇಲೆ ಕಂಪ್ರೆಷನ್ ಏನು ಬೀಳ್ತಾ ಇರುತ್ತೆ ಅದನ್ನ ನಾವು ಪಕ್ಕದಲ್ಲಿ ಸರಿಸಿದಂಗೆ ಆಗುತ್ತೆ. ಸೊ ಪ್ರೆಗ್ನೆಂಟ್ ಪೇಷಂಟ್ಸ್ ಅಲ್ಲಿ ಇಂಪಾರ್ಟೆಂಟ್ ಏನು, ಮ್ಯಾನ್ಯುಯಲ್ ಯೂಟ್ರೈನ್ ಡಿಸ್ಪ್ಲೇಸ್ಮೆಂಟ್. ಸೊ ನಮ್ಗೆ ಯಾವಾಗ ಪ್ರಾಬ್ಲಮ್ ಆಗುತ್ತೆ, ವೆನ್ ದೇ ಅಂದ್ರೆ ಯೂಟ್ರಸ್ ಇಸ್ ಎಟ್ ದ ಲೆವೆಲ್ ಆಫ್ ಅಂಬಿಲಿಕಸ್ ಆರ್ ಅಬೌವ್ ದ ಅಂಬಿಲಿಕಸ್, ಅಂತ ಸಂದರ್ಭದಲ್ಲಿ ನಾವು ಲೆಫ್ಟ್ ಯೂಟ್ರೈನ್ ಡಿಸ್ಪ್ಲೇಸ್ಮೆಂಟ್ ಮಾಡಬೇಕು. ತುಂಬಾ ಇಟ್ ಈಸ್ ವೆಲ್ಕಮ್ ಸರ್. ಸೊ ಇಫ್ ಇಟ್ ಈಸ್ ಎಟ್ ದ ಲೆವೆಲ್ ಆಫ್ ಸ್ಟರ್ನಮ್ ಲೆವೆಲ್ ಅಲ್ಲಿ ಇತ್ತಂತಂದ್ರೆ ನಿಮ್ಮ ಹೀಲ್ ನ ಲೋವರ್ ಪಾರ್ಟ್ ಆಫ್ ದ ಸ್ಟರ್ನಮ್ ಗಿಂತ ಸ್ವಲ್ಪ ಮೇಲ್ಭಾಗದಲ್ಲಿ ನೀವು ಜರುಗಿಸ್ಕೋಬಹುದು CPR ಕೊಟ್ಟು. ಓನ್ಲಿ ಇನ್ ಕೇಸ್ ಆಫ್ ಪ್ರೆಗ್ನೆನ್ಸಿ ಇಫ್ ಇಟ್ ಈಸ್ ಎಟ್ ದ ಲೆವೆಲ್ ಆಫ್ ಸ್ಟರ್ನಮ್. ಸೊ ನಿಮ್ಗೆಲ್ಲ ಇಲ್ಲಿ ತನಕ ನನ್ನ ಜೊತೆ ಇದೀರಾ, ಅರ್ಥ ಆಗ್ತಿದ್ದೀರಾ? ಸೊ ಏನ್ ಮಾಡಿತ್ತು, ಪೇಷಂಟ್ ಅನ್ಕಾನ್ಶಿಯಸ್ ಆದ, ಪಲ್ಸ್ ಫೀಲ್ ಮಾಡಿದ್ವಿ, ಪಲ್ಸ್ ಹೇಗೆ ಫೀಲ್ ಮಾಡ್ಬೇಕಂತ ಗೊತ್ತಾಯ್ತು. ಪಲ್ಸ್ ಫೀಲ್ ಮಾಡೋದ್ರ ಜೊತೆಗೆ ನಾವು ಬ್ರೆತ್ಸ್ ನೋಡ್ಬೇಕಾಗುತ್ತೆ. ಪಲ್ಸ್ ಇಲ್ಲ ಮತ್ತು ಬ್ರೀತಿಂಗ್ ಇಲ್ಲ, ಚೆಸ್ಟ್ ಕಂಪ್ರೆಷನ್ಸ್ ಕೊಡಬೇಕು. ಚೆಸ್ಟ್ ಕಂಪ್ರೆಷನ್ಸ್ ಎಷ್ಟು ಕೊಡ್ತಾ ಇದೀವಿ, 100 to 120 breaths, 100 to 120 compressions, depth 5 cm, allow complete recoil of the chest. ಇವು salient parts. ಅದೇ ಪ್ರೆಗ್ನೆಂಟ್ ವಿಮೆನ್ ಅಲ್ಲಿ ಲೆಫ್ಟ್ ಯೂಟ್ರೈನ್ ಡಿಸ್ಪ್ಲೇಸ್ಮೆಂಟ್ ಕೊಡಬೇಕು. ರೈಟ್. ಸೊ ಚೆಸ್ಟ್ ಕಂಪ್ರೆಷನ್ಸ್ ಕೊಟ್ಟಾಯ್ತು. ನೆಕ್ಸ್ಟ್ ಇಂಪಾರ್ಟೆಂಟ್, ಏರ್ವೇನ ಯಾವ ತರ ಓಪನ್ ಮಾಡಬೇಕು. ಏರ್ವೇ ಅಂದ್ರೆ ಏನಂತ ನಾನು ಈಗಾಗಲೇ ಹೇಳಿದೆ, ಶ್ವಾಸಕೋಶಗಳಿಗೆ ಗಾಳಿ ರೀಚ್ ಆಗುವಂತ ದಾರಿನೇ ಏರ್ವೇ. ಏನಾಗುತ್ತೆ, ಅನ್ಕಾನ್ಶಿಯಸ್ ಪೇಷಂಟ್ಸ್ ಅಲ್ಲಿ ಒನ್ಸ್ ಅನ್ಕಾನ್ಶಿಯಸ್ ಆದ ತಕ್ಷಣ ಈ ನಮ್ಮ ನಾಯಿಯ ಹಿಂಭಾಗ ತನ್ನ ಟೋನ್ ಅನ್ನ ಕಳ್ಕೊಂಡ್ಬಿಟ್ಟು ಈ ದಾರಿನ ಅಬ್ಸ್ಟ್ರಕ್ಟ್ ಮಾಡ್ಬಿಡುತ್ತೆ. ದಿಸ್ ಇಸ್ ದ ವೇ, ಇದು ಏರ್ವೇ. ತನ್ನ ಟೋನ್ ಅನ್ನು ಕಳ್ಕೊಳ್ಳೋದ್ರಿಂದ ಈ ದಾರಿನ ಅಬ್ಸ್ಟ್ರಕ್ಟ್ ಆಗುತ್ತೆ. ಇಲ್ಲಿ ನೋಡ್ಬೋದು. ಸೊ ನಾವು ಈ ರೋಡ್ ನ ಯಾವ ತರ, ಈ ಅಬ್ಸ್ಟ್ರಕ್ಷನ್ ನ ಯಾವ ತರ ಓಪನ್ ಮಾಡಬಹುದು ಅಂತಂದ್ರೆ ಹೆಡ್ ಟಿಲ್ಟ್, ಚಿನ್ ಲಿಫ್ಟ್, ಮೆನೋವರ್. ಇಲ್ಲಿ ನೋಡ್ಬೋದು, ಇದು ಹೆಡ್ ಟಿಲ್ಟ್, ಚಿನ್ ಲಿಫ್ಟ್ ಮಾಡೋದ್ರಿಂದ ಇಲ್ಲಿ ನೋಡಿ ಇದು ಅಬ್ಸ್ಟ್ರಕ್ಟ್ ಆಗಿದೆ, ಇಲ್ಲಿ ಅಬ್ಸ್ಟ್ರಕ್ಷನ್ ಓಪನ್ ಆಗಿದೆ. ಓಕೆ, ಇದನ್ನ ಯಾವ ತರ ಮಾಡಬಹುದು ನೆಕ್ಸ್ಟ್ ಸ್ಲೈಡ್ ಅಲ್ಲಿ ನೋಡ್ಬೋದು. ಸೊ ಇದು ಹೆಡ್ ಟಿಲ್ಟ್, ಚಿನ್ ಲಿಫ್ಟ್, ಹೆಡ್ ಟಿಲ್ಟ್ ಅಂಡ್ ಚಿನ್ ಲಿಫ್ಟ್. ಓಕೆ, ಸೊ ಇದು MRI ಅಲ್ಲಿ ಯಾವ ತರ ಆಗುತ್ತೆ, ಇದು ಏರ್ವೇ, ಇದು ಅಬ್ಸ್ಟ್ರಕ್ಟ್ ಮಾಡ್ತಾ ಇರುತ್ತೆ. ನಾವು ಹೆಡ್ ಟಿಲ್ಟ್, ಚಿನ್ ಲಿಫ್ಟ್ ಮಾಡೋದ್ರಿಂದ ಈ ಭಾಗ ಪೂರ್ತಿ ಓಪನ್ ಆಗುತ್ತೆ. ಆದ್ರೆ ಈ ಹೆಡ್ ಟಿಲ್ಟ್, ಚಿನ್ ಲಿಫ್ಟ್ ಮೆನೋವರ್ನ ನಾವು ಎಲ್ಲಾ ಪೇಷಂಟ್ಸ್ ಗಳಲ್ಲಿ ಕೆಲವೊಂದ್ಸರಿ ಯೂಸ್ ಮಾಡಕ್ಕಾಗಲ್ಲ. ಫಾರ್ ಎಕ್ಸಾಂಪಲ್, ಪೇಷಂಟ್ ಏನಾದ್ರು ಆಕ್ಸಿಡೆಂಟ್ ಆಗಿ ಸರ್ವೈಕಲ್ ಸ್ಪೈನ್ ಇಂಜುರಿ ಏನಾದ್ರು ಇತ್ತು ಅಂದ್ರೆ ಅಂತ ಪೇಷಂಟ್ಸ್ ಅಲ್ಲಿ ನೀವು ಹೆಡ್ ಟಿಲ್ಟ್, ಚಿನ್ ಲಿಫ್ಟ್ ಅಟೆಂಪ್ಟ್ ಮಾಡಬಾರ್ದು. ಯಾಕಂದ್ರೆ ಈ ಭಾಗನ ನೀವು ನೋಡ್ತಿರ್ಬೋದು, ಈ ವರ್ಟಿಬ್ರೈ ಏನು ಇದಾವೆ ಇದು ಸ್ಪೈನಲ್ ಕಾರ್ಡ್. ನೀವು ಹೆಡ್ ಟಿಲ್ಟ್, ಚಿನ್ ಲಿಫ್ಟ್ ಮಾಡೋ ಸಂದರ್ಭದಲ್ಲಿ ಈ ವರ್ಟಿಬ್ರಲ್ ಪಾರ್ಟ್ ಈ ಸ್ಪೈನಲ್ ಕಾರ್ಡ್ಗೆ ತಾಕ್ತು ಅಂತಂದ್ರೆ ಪೇಷಂಟ್ ಇಮಿಡಿಯೇಟ್ಲಿ ಅಲ್ಲೇ ಕೊಲಾಪ್ಸ್ ಆಗ್ಬಿಡುತ್ತೆ. ಆಯ್ತಾ? ಸೊ ಹೆಡ್ ಟಿಲ್ಟ್, ಚಿನ್ ಲಿಫ್ಟ್ ಮ್ಯಾನೋವರ್ ಆಕ್ಸಿಡೆಂಟ್ ಪೇಷಂಟ್ಸ್ ವಿತ್ ಸರ್ವೈಕಲ್ ಸ್ಪೈನ್ ಇಂಜುರಿಯಲ್ಲಿ ನಾವು ಅಟೆಂಪ್ಟ್ ಮಾಡಬಾರ್ದು. ಸೊ ಅಂತ ಸಂದರ್ಭದಲ್ಲಿ ನಾವು ಹಾಗಾದ್ರೆ ಅಂತ ಸಂದರ್ಭದಲ್ಲಿ ಏನ್ ಮಾಡಬೇಕು? ಸೊ ವಿ ಕ್ಯಾನ್ ಯೂಸ್ ಜಾಬ್ ಥ್ರಸ್ಟ್. ಜಾಬ್ ಥ್ರಸ್ಟ್ ಅಂತಂದ್ರೆ ಇದು ಯಾವ ತರ ಕೊಡೋದು ಇದು ನೋಡ್ಬೋದು. ಸೊ ಇದು ಆಂಗಲ್ ಆಫ್ ದ ಮ್ಯಾಂಡಿಬಲ್, ಈ ಭಾಗ ಇರುತ್ತೆ ಆಂಗಲ್. ಸೊ ಎರಡು ಕೈಗಳಿಂದ
ಇದನ್ನ ಆಂಗಲ್ನ ನಾವು ಮುಂದಕ್ಕೆ ಲಿಫ್ಟ್ ಮಾಡಬೇಕು. ಇದು ಮೌತ್ ಈ ಕಡೆಯಿಂದ ನೋಡ್ತಾ ಇದ್ದೀನಿ, ಕ್ಲೋಸ್ ಆಗಲ್ಲ, ಇಟ್ ವಿಲ್ ಓಪನ್ ಅಪ್. ಹೀಗೆ ಮುಂದ್ಗಡೆ ಬರೋದ್ರಿಂದ ಏರ್ವೇ ಓಪನ್ ಆಗುತ್ತೆ. ಸೊ ಹೆಡ್ ಟಿಲ್ಟ್ ಚಿನ್ ಲಿಫ್ಟ್ ಮ್ಯಾನೋವರ್ ಮತ್ತು ಜಾ ಥ್ರಸ್ಟ್ ನಾವು ಎರಡನ್ನೂ ಕಂಬೈನ್ ಮಾಡಿ ಕೂಡ ಏರ್ವೇನ ಓಪನ್ ಮಾಡಬಹುದು. ಅರ್ಥ ಆಗ್ತಿದೆನಾ? ಸೊ ಚೆಸ್ಟ್ ಕಂಪ್ರೆಷನ್ಸ್ ಕಲ್ತ್ವಿ, ಏರ್ವೇ ಯಾವ ತರ ಓಪನ್ ಮಾಡೋದು ಅಂತ ಕಲ್ತ್ವಿ. ನೆಕ್ಸ್ಟ್ ರೆಸ್ಕ್ಯೂ ಬ್ರೆತ್ಸ್. ರೆಸ್ಕ್ಯೂ ಬ್ರೆತ್ಸ್ ಅಂದ್ರೆ ಈ ಏರ್ವೇ ಓಪನ್ ಮಾಡಾದ್ಮೇಲೆ ನಮಗೆ ಗಾಳಿನ ಒಳಗಡೆ ತಳ್ಳಬೇಕಿದೆ. ಸೊ ಯಾವ ತರ ಕೊಡ್ಬೋದು ರೆಸ್ಕ್ಯೂ ಬ್ರೆತ್ಸ್? ರೆಸ್ಕ್ಯೂ ಬ್ರೆತ್ಸ್ ನ ಎರಡು ತರ. ಸಪೋಸ್ ನೀವು ಹಾಸ್ಪಿಟಲ್ ಅಲ್ಲಿ ಇದ್ರೆ ಬ್ಯಾಗ್ ಅಂಡ್ ಮಾಸ್ಕ್ ನ ಯೂಸ್ ಮಾಡಿಬಿಟ್ಟು ನಾವು ರೆಸ್ಕ್ಯೂ ಬ್ರೆತ್ಸ್ ನ ಕೊಡ್ಬೋದು. ಅದನ್ನ ಈ ಮಾಸ್ಕ್ ನ ಇ ಅಂಡ್ ಸಿ ಟೆಕ್ನಿಕ್ ಅಲ್ಲಿ ಇಟ್ಕೋಬೇಕು. ಇದು ಯಾವ ತರ ಇಟ್ಕೋಬೇಕು ಅಂತ ಮ್ಯಾನಿಕ್ವಿನ್ ಅಲ್ಲಿ ಡೆಮೋ ಮಾಡ್ಬೇಕಾದ್ರೆ ನಿಮಗೆ ಇನ್ನೊಂದ್ಸರಿ ತೋರಿಸ್ಬೋದು, ಸರಿನಾ? ಸಪೋಸ್ ಈ ಪೇಷಂಟ್ ಔಟ್ಸೈಡ್ ಯಾವುದೋ ದಾರಿಯಲ್ಲಿ ಹೋಗ್ತಾ ಅರೆಸ್ಟ್ ಆಗಿದೆ, ಅಥವಾ ಮನೆಯಲ್ಲಿ ಯಾರೋ ನಿಮ್ಮ ವಯಸ್ಸಾದವರು ಯಾರೋ ಕೊಲ್ಯಾಪ್ಸ್ ಆಗಿದ್ದಾರೆ, ಮನೆಯಲ್ಲಿ ನಿಮ್ಮ ಹತ್ರ ಆಕ್ಸಿಜನ್ ಬ್ಯಾಗ್ ಅಂಡ್ ಮಾಸ್ಕ್ ಇರಲ್ಲ, ಅಂತ ಸಂದರ್ಭದಲ್ಲಿ ನಾವು ಏನ್ ಮಾಡ್ಬೋದು, ಮೌತ್ ಟು ಮೌತ್ ಬ್ರೆತ್ಸ್ ಕೊಟ್ಬಿಟ್ಟು ಕೂಡ ನಾವು ಗಾಳಿನ ಒಳಗಡೆ ಪುಷ್ ಮಾಡ್ಬೋದು. ಈ ಮೌತ್ ಟು ಮೌತ್ ಬ್ರೀತಿಂಗ್ ಇಟ್ ಈಸ್ ಸಬ್ಜೆಕ್ಟ್ ಇದು ಹೇಗೆ ಅಂತಂದ್ರೆ ನೀವು ಎಲ್ಲ ಪೇಷಂಟ್ಸ್ ಅಲ್ಲೂ ಕೊಡೋಕ್ಕಾಗಲ್ಲ. ಸಪೋಸ್ ಒಬ್ಬ ಅನ್ಕಾನ್ಶಿಯಸ್ ಪೇಷಂಟ್ ರೋಡಲ್ಲಿ ಇರ್ತಾನೆ, ವಿ ಡೋಂಟ್ ಲೈಕ್ ಅಂತವ್ರಿಗೆ ನಾವು ಕೊಡೋದಕ್ಕೆ ನಮ್ಗೆ ಇಷ್ಟ ಆಗಲ್ಲ. ಅಂತ ಸಂದರ್ಭದಲ್ಲಿ ನಮಗೆ ಕೊಡೋಕೆ ಆಗಲ್ಲ ಅಂತ ಅಂದ್ಬಿಟ್ಟು CPR ಕೊಡೋದನ್ನ ನಾವು ಸ್ಟಾಪ್ ಮಾಡಬಾರ್ದು. ಅದರ ಅರ್ಥ ಏನಂದ್ರೆ ಕಂಪ್ರೆಷನ್ಸ್ ಕೊಟ್ಟು, ಕೇವಲ ಜಸ್ಟ್ ಕಂಪ್ರೆಷನ್ಸ್ ಕೊಟ್ಟು ಕೂಡ ನೀವು ಬೇಸಿಕ್ ಲೈಫ್ ಸಪೋರ್ಟ್ನ ಕೊಡಬಹುದು ಅನ್ನೋ ವಿಚಾರನ ನೀವು ನೆನಪಿನಲ್ಲಿ ಇಟ್ಕೋಬೇಕು, ರೈಟ್? ಆಯ್ತು. ಸಪೋಸ್ ನಿಮಗೆ ಮೌತ್ ಟು ಮೌತ್ ಬ್ರೆತ್ ಕೊಡಲೇಬೇಕಾದಂಥ ಸಿಚುವೇಶನ್ ಬಂತು ಅಂದ್ರೆ ಯಾವ ತರ ಕೊಡಬೇಕು? ಈ ಸಂದರ್ಭದಲ್ಲಿ ಹೆಡ್ ಟಿಲ್ಟ್ ಚಿನ್ ಲಿಫ್ಟ್ ಮ್ಯಾನೋವರ್ ಮಾಡ್ಕೋಬೇಕು. ಹೆಡ್ ಟಿಲ್ಟ್ ಚಿನ್ ಲಿಫ್ಟ್ ಮ್ಯಾನೋವರ್ ಮಾಡಿಬಿಟ್ಟು ನೋಸ್ನ ಪಿಂಚ್ ಮಾಡಿಬಿಟ್ಟು ಹೆಡ್ ಟಿಲ್ಟ್ ಚಿನ್ ಲಿಫ್ಟ್ ಮಾಡಿ ಮೌತ್ ಟು ಮೌತ್ ಸೀಲ್ ಮಾಡ್ಕೊಂಡ್ಬಿಟ್ಟು ನೀವು ಬ್ರೆತ್ ಕೊಡ್ಬೋದು. ಸೊ ಬ್ರೆತ್ ಕೊಟ್ಟಾಗ ನೀವು ಏನು ಅಬ್ಸರ್ವ್ ಮಾಡಬೇಕು, ಚೆಸ್ಟ್ ರೈಸ್ ಆಗ್ತಾ ಇದೆಯಾ ಇಲ್ಲ. ಸಪೋಸ್ ಚೆಸ್ಟ್ ರೈಸ್ ಆಗ್ತಾ ಇಲ್ಲ ಅಂದ್ರೆ ನೀವು ಮಾಡಿರೋ ಹೆಡ್ ಟಿಲ್ಟ್ ಚಿನ್ ಲಿಫ್ಟ್ ಮ್ಯಾನೋವರ್ ಕರೆಕ್ಟ್ ಆಗಿಲ್ಲ ಅಂತ ಅರ್ಥ ಆಗ್ತಿದ್ದೀರಾ? ಹೆಡ್ ಟಿಲ್ಟ್ ಚಿನ್ ಲಿಫ್ಟ್ ಮ್ಯಾನೋವರ್ ಕೊಟ್ಟ ಮೇಲೆ ನೀವು ಮೌತ್ ಟು ಮೌತ್ ಬ್ರೀತಿಂಗ್ ಕೊಟ್ಟರೆ ಮಾತ್ರ ಅದು ಎಫೆಕ್ಟಿವ್ ಆಗುತ್ತೆ. ಆಯ್ತು. ಹಾಗಾದ್ರೆ ಎಷ್ಟು ಬ್ರೆತ್ಸ್ ಕೊಡ್ಬೋದು? ರೆಸ್ಕ್ಯೂ ಬ್ರೆತ್ಸ್ ಅಂತ ಹೇಳ್ತೀವಿ. ಎಷ್ಟು ಬ್ರೆತ್ಸ್ ಕೊಡ್ಬೋದು? ಎನಿ ಐಡಿಯಾ? 16 ಎವ್ರಿ 5 to 6 ಸೆಕೆಂಡ್ಸ್ಗೆ ಒನ್ ಬ್ರೆತ್. 5 to 6 ಸೆಕೆಂಡ್ಸ್ಗೆ ಒನ್ ಬ್ರೆತ್ ಅಂದ್ರೆ ಇಟ್ ವಿಲ್ ಕಮ್ ಅರೌಂಡ್ 10 to 12 ಬ್ರೆತ್ಸ್ ಪರ್ ಮಿನಿಟ್. ಓಕೆ, ರೈಟ್. ಸೊ ಚೆಸ್ಟ್ ಕಂಪ್ರೆಷನ್ಸ್ ಎಷ್ಟು ಕೊಡಬೇಕು? 100 to 120. ಎಷ್ಟು ಡೆಪ್ತ್ ಅಲ್ಲಿ ನಾವು ಕಂಪ್ರೆಸ್ ಮಾಡಬೇಕು? ವೆರಿ ಗುಡ್. ಮತ್ತೇನು? ಅಲೋ ದ ಕಂಪ್ಲೀಟ್ ರಿಕಾಯಿಲ್ ಆಫ್ ದ ಚೆಸ್ಟ್. ಏರ್ವೇ ಯಾವ ತರ ಓಪನ್ ಮಾಡಬೇಕು? ಹೆಡ್ ಟಿಲ್ಟ್ ಚಿನ್ ಲಿಫ್ಟ್, ಅದಾಗ್ತಿಲ್ಲ ಅಂದ್ರೆ ಜಾ ಥ್ರಸ್ಟ್. ನಾವು ಮೂರನ್ನು ಕಂಬೈನ್ ಮಾಡಿ ಕೂಡ ಮಾಡಬಹುದು, ರೈಟ್? ಸೊ ರೆಸ್ಕ್ಯೂ ಬ್ರೆತ್ಸ್ ಎಷ್ಟು ಕೊಡಬೇಕು? yes 10 to 12 per minute or every 5 seconds ಗೆ ಒಂದು, ರೈಟ್? ವೆರಿ ಗುಡ್. ಸೊ ಚೆಸ್ಟ್ ಕಂಪ್ರೆಷನ್ಸ್ ಕಲ್ತಾ ಇತ್ತು, ಏರ್ವೇ ಓಪನ್ ಮಾಡೋದು ಕಲ್ತಾ ಇತ್ತು, ರೆಸ್ಕ್ಯೂ ಬ್ರೆತ್ಸ್ ಯಾವ ತರ ಕೊಡೋದು ಕಲ್ತಾ ಇತ್ತು. ಸೊ ಎಷ್ಟು ಕೊಡೋದು? ಎವ್ರಿ 5 to 6 ಸೆಕೆಂಡ್ಸ್ಗೆ ಒಂದು. ಸೊ ನಮ್ಗೆ ಈಚ್ ಬ್ರೆತ್ ಕೊಡೋದು ಇಟ್ ಶುಡ್ ಗೋ ಫಾರ್ 1 ಸೆಕೆಂಡ್. ಕಂಪ್ಲೀಟ್ 1 ಸೆಕೆಂಡ್ ತನಕ ನಾವು ಆ ಬ್ರೆತ್ನ ಕೊಡಬೇಕಾಗುತ್ತೆ, ರೈಟ್? ಸೊ ಸೈಮಲ್ಟೇನಿಯಸ್ಲಿ ಈ ಸಂದರ್ಭದಲ್ಲಿ ಸಪೋಸ್ ಹಾಸ್ಪಿಟಲ್ ಅಲ್ಲಿ ಪೇಷಂಟ್ ಅನ್ಕಾನ್ಶಿಯಸ್ ಆಯಿತು, ಹಾಸ್ಪಿಟಲ್ ಅಲ್ಲಿ ಅರೆಸ್ಟ್ ಆಯಿತು ಅಂತಂದಾಗ ನಿಮ್ಮ ಜೊತೆ ಇರೋ ಫ್ರೆಂಡನ್ನ ನೀವು ಸೈಮಲ್ಟೇನಿಯಸ್ ಆಗಿ IV ಲೈನ್ ತಗೊಳ್ಳೋದಕ್ಕೆ, ಮತ್ತೆ ಎಮರ್ಜೆನ್ಸಿ ಡ್ರಗ್ಸ್ನ ರೆಡಿ ಮಾಡ್ಕೊಳ್ಳೋದಕ್ಕೆ, ಇಂಟುಬೇಷನ್ ಕಾರ್ಡ್ ರೆಡಿ ಮಾಡ್ಕೊಳ್ಳೋದಕ್ಕೆ, ಡಿಫಿಬ್ರಿಲೇಟರ್ ಅದನ್ನ ರೆಡಿ ಮಾಡ್ಕೊಳ್ಳೋದಕ್ಕೆ ನಿಮ್ಮ ಫ್ರೆಂಡ್ನ ನೀವು ಕೇಳ್ಬೋದು. ಆದರೆ ಯಾರು ಇದನ್ನು ಕೊಡ್ತಾ ಇರ್ತೀರ, ಕಂಪ್ರೆಷನ್ CPR ಕೊಡ್ತಿರ್ತೀರ, ಅವ್ರು ಆದಷ್ಟು ಪೇಷಂಟ್ ಇಂದ ಡಿವಿಯೇಟ್ ಆಗಬಾರ್ದು. ನೀವು ಆ ಕಡೆ ಎಲ್ಲ ಕಡೆ ಓಡಾಡ್ಕೊಂಡು ಹೋದ್ರೆ ಕ್ವಾಲಿಟಿ ಆಫ್ CPR ವಿಲ್ ನಾಟ್ ಬಿ ಎಫೆಕ್ಟಿವ್, ಆಯ್ತಾ? ಆಮೇಲೆ ಡಿಫಿಬ್ರಿಲೇಟರ್ ವಿಚಾರದಲ್ಲಿ ನಿಮ್ಗೆ ಡಿಫಿಬ್ರಿಲೇಟರ್ ಯಾವ ತರ ಯೂಸ್ ಮಾಡಬೇಕು ಅಂತ ಗೊತ್ತಿದ್ರೆ ಮಾತ್ರ ಡಿಫಿಬ್ರಿಲೇಟರ್ನ ನೀವು ಟಚ್ ಮಾಡಬೇಕು. ಇಲ್ಲ ಅಂತಂದ್ರೆ ಇಟ್ ಈಸ್ ಲೈಕ್ ಅ ಗನ್. ನಿಮ್ಗೆ ಯಾವ ತರ ಅದನ್ನ ಯೂಸ್ ಮಾಡೋದಂತ ಗೊತ್ತಿಲ್ಲ ಅಂದ್ರೆ ಇಟ್ ಕ್ಯಾನ್ ಬ್ಯಾಕ್ ಫೈರ್. ನಿಮ್ಗೆ ಶಾಕ್ ಬರುವಂತ ಸಂದರ್ಭ ತುಂಬಾನೇ ಆಗಿದೆ, ಆಯ್ತಾ? ಸೊ ಅದಕ್ಕೆ ಅದನ್ನ ನೀವು ಗೊತ್ತಿದ್ರೆ ಮಾತ್ರ ಮಾಡಿ, ಇಲ್ಲ ಅಂದ್ರೆ ಏನು ಪರವಾಗಿಲ್ಲ. ಸೊ ಅಂತ ಸಂದರ್ಭದಲ್ಲಿ ನೀವು ಎನಿವೇಸ್ ನಿಮ್ಮ ಸೀನಿಯರ್ಸ್ನ, ಹಾಸ್ಪಿಟಲ್ ಸೀನಿಯರ್ ಡಾಕ್ಟರ್ಸ್ನ, ಅನಸ್ಟೆಟಿಸ್ಟ್ನ ಯಾರಾದ್ರೂ ಕರೆದಿರ್ತೀರಾ, ಆ ಸಂದರ್ಭದಲ್ಲಿ ಅದನ್ನ ಅವ್ರಿಗೆ ಮ್ಯಾನೇಜ್ ಮಾಡೋಕ್ಕೂ ಬಿಟ್ಬಿಟ್ಟು. ಸೊ ಸೀನಲ್ಲಿ ನೀವಿರ್ತೀರಾ, ಚೆಸ್ಟ್ ಕಂಪ್ರೆಷನ್ಸ್ ಏರ್ವೇ ಓಪನ್ ಮಾಡಿ ಬ್ರೆತ್ಸ್ ಕೊಟ್ರೆ ದಟ್ ಇಸ್ ಮೋರ್ ದನ್ ಇನಫ್ ಫಾರ್ ಎನಿ ಡೈಯಿಂಗ್ ಪೇಷಂಟ್, ರೈಟ್? ಸೊ ಇಷ್ಟೋ ತನಕ ನಾನು ಡಿಸ್ಕಸ್ ಮಾಡಿರೋದು ಅಲ್ಗಾರಿದಮ್ ಪ್ರಕಾರದಲ್ಲಿ. ಸೊ ಹೇಗಾಗ್ಬೋದು, ಎಲ್ಲ ಪೇಷಂಟ್ಸು ನಿಮ್ಗೆ ಸಿಗುವಂಥ ಪೇಷಂಟ್ಸು ಅನ್ಕಾನ್ಶಿಯಸ್ ಆಗಿ ಎಲ್ರಿಗೂ ಪಲ್ಸ್ ಇಲ್ಲದೆ ಇರುವಂಥದ್ದು, ಎಲ್ಲರೂ ಬ್ರೀತ್ ಮಾಡದೇ ಇರುವಂಥ ಸಂದರ್ಭಗಳು ಇರಲ್ಲ.
ಬೇರೆ ಬೇರೆ ಥರ ಇರುತ್ತೆ. ಸಪೋಸ್ ಒಬ್ಬ ಪೇಷಂಟ್ ಅನ್ಕಾನ್ಶಿಯಸ್ ಇರ್ತಾನೆ, ಅವನದು ಪಲ್ಸ್ ಇರುತ್ತೆ, ಆದರೆ ಬ್ರೀತಿಂಗ್ ಚೆನ್ನಾಗಿರಲ್ಲ, ಗ್ಯಾಸ್ಪಿಂಗ್ ಅಂತ ಹೇಳ್ತೀವಿ ಆಯ್ತಾ. ನೀವು ಅನ್ಕಾನ್ಶಿಯಸ್ ಪೇಷಂಟ್ನ ನೋಡ್ತೀರಾ ಆಯ್ತಾ, ಬ್ರೀತಿಂಗ್ ಅವನು ಚೆನ್ನಾಗಿರಲ್ಲ, ಗ್ಯಾಸ್ಪಿಂಗ್ ಅಂತ ನೋಡಿರ್ತೀರ ಈ ಥರ. ಅಂದರೆ ಹಿ ವಿಲ್ ಬಿ ಟ್ರೈಂಗ್ ಟು ಗೆಟ್ ದ ಏರ್ ಇನ್ಸೈಡ್, ಗ್ಯಾಸ್ಪಿಂಗ್ ಅಲ್ಲಿ ಇರ್ತಾರೆ, ಆದರೆ ಪಲ್ಸ್ ಇರುತ್ತೆ. ಅಂತ ಸಂದರ್ಭದಲ್ಲಿ ನಾವು ಏನು ಮಾಡಬೇಕು? ಅಂತ ಸಂದರ್ಭದಲ್ಲಿ ನೀವು ಇಮಿಡಿಯೇಟ್ ಆಗಿ ಕಂಪ್ರೆಷನ್ಸ್ ಕೊಡೋದಕ್ಕಿಂತ ರೆಸ್ಕ್ಯೂ ಬ್ರೆತ್ಸ್ ಅಂದ್ರೆ ಏನು ಅಂತ ನಾವು ಡಿಸ್ಕಸ್ ಮಾಡಿದ್ವಿ. ರೆಸ್ಕ್ಯೂ ಬ್ರೆತ್ಸ್ ನ ಯೂಸಿಂಗ್ ಆಂಬೋ ಬ್ಯಾಗ್ ಅಥವಾ ಬ್ಯಾಗ್ ಮಾಸ್ಕ್ ನ ಯೂಸ್ ಮಾಡಿ ರೆಸ್ಕ್ಯೂ ಬ್ರೆತ್ಸ್ ನ ಕೊಡಬಹುದು. ಅರ್ಥ ಆಗ್ತಿಲ್ಲ? ಎಷ್ಟು ಕೊಡಬಹುದು ರೆಸ್ಕ್ಯೂ ಬ್ರೆತ್ಸ್? 10 to 12 breaths per minute. ಓಕೆ. ಅನ್ಕಾನ್ಶಿಯಸ್ ಪೇಷಂಟ್ ಪಲ್ಸ್ ಇದೆ, ಆದರೆ ಬ್ರೀದಿಂಗ್ ಪ್ಯಾಟರ್ನ್ ಚೆನ್ನಾಗಿಲ್ಲ, ಅಂತ ಪೇಷಂಟ್ಸ್ ಅಲ್ಲಿ ರೆಸ್ಕ್ಯೂ ಬ್ರೆತ್ಸ್ ನ ಕೊಟ್ಬಿಟ್ಟು ಅವ್ರನ್ನ ಲೈಫ್ ನ ಸಪೋರ್ಟ್ ಮಾಡಬಹುದು. ಸಪೋಸ್ ಇನ್ನೊಂದು ಸಿನಾರಿಯೋದಲ್ಲಿ ಅನ್ಕಾನ್ಶಿಯಸ್ ಇರ್ತಾರೆ ಪೇಷಂಟ್, ಬ್ರೀತ್ ಮಾಡ್ತಾ ಇರ್ತಾರೆ, ಪಲ್ಸು ಇರುತ್ತೆ, ಅಂತ ಸಂದರ್ಭದಲ್ಲಿ ಏನ್ ಮಾಡ್ತೀರಾ? ಸೊ ಅಂತ ಸಂದರ್ಭದಲ್ಲಿ ಚೆಸ್ಟ್ ಕಂಪ್ರೆಷನ್ಸ್ ಅವಶ್ಯಕತೆ ಇಲ್ಲ, ರೆಸ್ಕ್ಯೂ ಬ್ರೆತ್ಸ್ ಕೊಡುವಂತದ್ದು ಅವಶ್ಯಕತೆ ಇಲ್ಲ. ಅಂತ ಪೇಷಂಟ್ಸ್ ನ ನೀವು ಮಾನಿಟರ್ ಮಾಡೋದು, ಅಂದ್ರೆ ಮಾನಿಟರ್ಸ್ ನ ಕನೆಕ್ಟ್ ಮಾಡಿಕೊಂಡು ಬೇಸಿಕ್ ಆಕ್ಸಿಜನ್ ಇದ್ರೆ ಆಕ್ಸಿಜನ್ ಸಪೋರ್ಟ್ ಕೊಟ್ಬಿಟ್ಟು, ಆಕ್ಸಿಜನ್ ಮಾಸ್ಕ್ ಇದ್ರೆ ಅದನ್ನ ಕೊಟ್ಬಿಟ್ಟು ಜಸ್ಟ್ ಮಾನಿಟರ್ ಮಾಡಿದ್ರೆ ಸಾಕು. ಇಂಥ ಪೇಷಂಟ್ಸ್ ನಾವು ರಿಕವರಿ ಪೊಸಿಷನ್ ಅಲ್ಲಿ ಹಾಕಬೇಕಾಗುತ್ತೆ. ಅಂದ್ರೆ ಪಲ್ಸ್ ಇರುತ್ತೆ, ಬ್ರೀದಿಂಗ್ ಇರುತ್ತೆ, ಅನ್ಕಾನ್ಶಿಯಸ್ ಇರುತ್ತೆ. ಓಕೆ. ಸೊ ರಿಕವರಿ ಪೊಸಿಷನ್ ಅನ್ನ ಯಾವ ತರ ಹಾಕಬೇಕು, ಇದನ್ನ ರಿಕವರಿ ಪೊಸಿಷನ್ ಅಂತ ಹೇಳ್ತಾರೆ. ಸೊ ರೈಟ್ ಹ್ಯಾಂಡ್ ನೀವು ಎಕ್ಸ್ಟೆಂಡ್ ಮಾಡಿಬಿಟ್ಟು ಅಪೋಸಿಟ್ ಹ್ಯಾಂಡ್ ಫ್ಲೆಕ್ಷನ್, ಅಪೋಸಿಟ್ ಲೆಗ್ ಫ್ಲೆಕ್ಷನ್, ಪೇಷಂಟ್ನ ಈ ಭಾಗದಲ್ಲಿ ಟರ್ನ್ ಮಾಡೋದು. ಸೊ ಇದನ್ನ ಪೇಷಂಟ್ ಅನ್ಕಾನ್ಶಿಯಸ್ ಇರ್ತಾರೆ, ಆದರೆ ಪಲ್ಸ್ ಇರುತ್ತೆ, ಬ್ರೀದಿಂಗ್ ಇರುತ್ತೆ. ಸೊ 3 ಸಿನಾರಿಯೋಸ್ ಕಲ್ತಾಯಿತು. ಅನ್ಕಾನ್ಶಿಯಸ್ ಪೇಷಂಟ್, ಪಲ್ಸ್ ಇಲ್ಲ, ಬ್ರೀದಿಂಗ್ ಇಲ್ಲ, ಏನ್ ಮಾಡ್ತೀರಾ? ಸ್ಟಾರ್ಟ್ ವಿತ್ ಚೆಸ್ಟ್ ಕಂಪ್ರೆಷನ್ಸ್, ಏರ್ವೇ ಓಪನಿಂಗ್ ಅಂಡ್ ರೆಸ್ಕ್ಯೂ ಬ್ರೆತ್ಸ್. ಓಕೆ. ಅನ್ಕಾನ್ಶಿಯಸ್ ಪಲ್ಸ್ ಇಲ್ಲ, ಬ್ರೀದಿಂಗ್ ಇಲ್ಲ, ಚೆಸ್ಟ್ ಕಂಪ್ರೆಷನ್. ಅನ್ಕಾನ್ಶಿಯಸ್ ಪಲ್ಸ್ ಇದೆ, ಡಿಫಿಕಲ್ಟ್ ಬ್ರೀದಿಂಗ್ ಇದೆ, ಅಂತ ಪೇಷಂಟ್ಸ್ ರೆಸ್ಕ್ಯೂ ಬ್ರೆತ್ಸ್. ಅನ್ಕಾನ್ಶಿಯಸ್ ಪೇಷಂಟ್ ಪಲ್ಸ್ ಇದೆ, ಬ್ರೀದಿಂಗ್ ಇದೆ, ಅಂತ ಪೇಷಂಟ್ಸ್ ಮಾನಿಟರಿಂಗ್, putting in recovery function. Okay, you people are there with me? Right. Okay, ಈ ಚೈನ್ ಆಫ್ ಸರ್ವೈವಲ್ ಏನು, ಇದರ ಅರ್ಥ ಏನಂದ್ರೆ ಈ ಇಷ್ಟೊಂದು ತನಕ ಕಲ್ತ್ಕೊಂಡ್ವಿ, ಚೆಸ್ಟ್ ಕಂಪ್ರೆಷನ್ಸ್ ಕೊಡಬೇಕು, ಏರ್ವೇ ರೆಸ್ಕ್ಯೂ. ಆದರೆ ಸಪೋಸ್ ನೀವು ಇಂಥ ಪೇಷಂಟ್ನ ಔಟ್ಸೈಡ್ ಅಲ್ಲಿ, ಅಂದ್ರೆ ದಾರಿಯಲ್ಲಿ ಹೋಗ್ತಾ ಇರಬೇಕಾದ್ರೆ ಯಾವ ಥರ ಏನು ಮಾಡಬೇಕು, ಅಂದ್ರೆ ಈವೆಂಟ್ಸ್ ಏನೇನು ಮಾಡಬೇಕು, ಕಾಲ್ ಫಾರ್ ಹೆಲ್ಪ್ನ ಹೇಗೆ ಕರಿಬೇಕು, ಯಾವಾಗ ನಾವು ಕಾಲ್ ಫಾರ್ ಹೆಲ್ಪ್ನ ಕರಿಬೇಕು? ಹಾಸ್ಪಿಟಲಲ್ಲಿ ನೀವು ನೋಡಿದ್ರೆ, ಬಿಕಾಸ್ ಇಟ್ ಇಸ್ ಅ ಹಾಸ್ಪಿಟಲ್, ನಿಮ್ಗೆ ಹೆಲ್ಪ್ಗೆ ಯಾವತ್ತೂ ಅವೈಲೇಬಲ್ ಇರ್ತಾರೆ. ಯು ಕಾಲ್ ಫಾರ್ ಹೆಲ್ಪ್, ಅನ್ಕಾನ್ಶಿಯಸ್ ನೋಡಿದ ತಕ್ಷಣ ಕಾಲ್ ಫಾರ್ ಹೆಲ್ಪ್, ನಿಮ್ಮ ಸಬಾರ್ಡಿನೇಟ್ಸ್ನ ಕಾಲ್ ಫಾರ್ ಹೆಲ್ಪ್ ಕರೆದ್ಬಿಟ್ಟು ಇಮಿಡಿಯೇಟ್ ಆಗಿ ನೀವು ಚೆಸ್ಟ್ ಕಂಪ್ರೆಷನ್ಸ್ನ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಸಪೋಸ್ ನೀವು ದಾರಿಯಲ್ಲಿ ಹೋಗ್ತಾ ಇರಬೇಕಾದ್ರೆ ಅನ್ಕಾನ್ಶಿಯಸ್ ಆಗಿ ಬಿದ್ದಿರ್ತಾರೆ. ಸೊ ಅಂತ ಅವನು ಬಿದ್ಬಿಟ್ಟು ಎಷ್ಟೊತ್ತಾಗಿರುತ್ತೆ ನಮಗೆ ಗೊತ್ತಿರಲ್ಲ, ಅದಕ್ಕೆ ಅನ್ವಿಟ್ನೆಸ್ಡ್ ಕಾರ್ಡಿಯಕ್ ಅರೆಸ್ಟ್ ಅಂತ ಹೇಳ್ತಾರೆ. ಬಿದ್ಬಿಟ್ಟು ಎಷ್ಟೊತ್ತಾಗಿರುತ್ತೆ ವಿ ಡೋಂಟ್ ನೋ. ಅಂತ ಸಂದರ್ಭದಲ್ಲಿ ಮೊದಲು ನಾವು 1 ಸೈಕಲ್ CPR ಕೊಟ್ಟು ಚೆಸ್ಟ್ ಕಂಪ್ರೆಷನ್ಸ್ ಫಾರ್ 2 minutes ಚೆಸ್ಟ್ ಕಂಪ್ರೆಷನ್ಸ್ ನ ಕೊಟ್ಬಿಟ್ಟು ದೆನ್ ಯು ಕ್ಯಾನ್ ಕಾಲ್ ಫಾರ್ ಹೆಲ್ಪ್. ಅಂದ್ರೆ 108 ಕಾಲ್ ಮಾಡಿಬಿಟ್ಟು ಏನಂತ ಹೇಳಬೇಕು, 108ಗೆ ನಿಮ್ಮ ಎಕ್ಸಾಕ್ಟ್ ಲೊಕೇಶನ್ ನ ಹೇಳಬೇಕು. ಹಾಗೆ ನೀವು ಬರಬೇಕಾದ್ರೆ ಡಿಫಿಬ್ರಿಲೇಟರ್ ಅಥವಾ AED ನ ತಗೊಂಡ್ಬರೋದಕ್ಕೆ ಹೇಳಬೇಕು. ಯಾಕಂದ್ರೆ ನೀವೆಲ್ಲ ಚೆಸ್ಟ್ ಕಂಪ್ರೆಷನ್ಸ್ ಎಲ್ಲ ಕೊಟ್ಟು ಎಲ್ಲ ಆಗಿರುತ್ತೆ, ನೆಕ್ಸ್ಟ್ ಅವಶ್ಯಕತೆ ಇರೋದೇ ಡಿಫಿಬ್ರಿಲೇಟರ್ ಅಥವಾ AED. ಸೊ ಈ 2 ಥಿಂಗ್ಸ್ನ ಅವ್ರಿಗೆ ಕರೆಕ್ಟಾಗಿ ಕನ್ವೆ ಮಾಡಬೇಕು. ಇದು ಈ ಚೈನಲ್ಲಿ ನಾವು ಒಂದು ಯಾವುದಾದ್ರೂ ಬ್ರೇಕ್ ಆಯಿತು ಅಂತಂದ್ರೆ ನಾವು ಮಾಡುವಂಥ ಕೆಲಸ ವೇಸ್ಟ್ ಆಗ್ಬಿಡುತ್ತೆ. ಅದಕ್ಕೆ ಇವತ್ತಿನ ದಿನ ನಿಮ್ಮನ್ನೆಲ್ಲ ಕೂತ್ಕೊಂಡು ಏನಕ್ಕೆ ಹೇಳ್ತಿರೋದು ಇಷ್ಟು ಇಂಟೆನ್ಸ್ ಆಗಿ ಅಂದರೆ ಈ ಒಂದು ಸೀಕ್ವೆನ್ಸ್ ಕೂಡ ನಿಮ್ಮ ಕೈಯಿಂದ ಮಿಸ್ ಆಗಬಾರ್ದು. ರೈಟ್. ಸೊ ಇದಾದ ನಂತರ ಸೊ ಚೆಸ್ಟ್ ಕಂಪ್ರೆಷನ್ಸ್, ಏರ್ವೇ ಓಪನಿಂಗ್, ಬ್ರೀತಿಂಗ್ ಇದನ್ನೆಲ್ಲ ಕಲ್ತ್ಕೊಂಡ್ವಿ. ಇನ್ನೊಂದು ಬೇಸಿಕ್ ಲೈಫ್ ಸಪೋರ್ಟ್ ನೀವೆಲ್ಲ ಕಲಿಬೇಕಿರೋದು ಏನು ಅಂತಂತಂದ್ರೆ ಪೇಷಂಟ್ ಚೋಕ್ ಆಗಲ್ಲ. ಚೋಕ್ ಅಂದ್ರೆ ಏನು? ಸಪೋಸ್ ನಾವು ಊಟ ಮಾಡುವಂತ ಯಾವುದೋ ಇದು ಅಗಳಲ್ಲ, ಇದು ಒಂದು ಸ್ವಲ್ಪ ದೊಡ್ಡದಾಗಿರುವಂತಹ ಪದಾರ್ಥ, ಅಗಳಿಗಿಂತ ದೊಡ್ಡದಾಗಿರುವಂತಹ ಪದಾರ್ಥನೇ ನಮ್ಮ ಶ್ವಾಸಕೋಶದ ಭಾಗದಲ್ಲಿ ಸಿಗಾಕೋಬಹುದು. ಹಾಗಾದಾಗ ನಮ್ಗೆ ಉಸಿರಾಡಕ್ಕೆ ಕಷ್ಟ ಆಗ್ಬಿಡುತ್ತೆ. ಸೊ ಈ ತರ ಚೋಕ್ ಆದಾಗ ಯೂಶುವಲಿ ಪ್ರೆಸೆಂಟೇಷನ್ ಹೇಗಿರುತ್ತೆ ಅಂದ್ರೆ ಅವ್ರಿಗೆ ಉಸಿರಾಡಕ್ಕೆ ತುಂಬಾನೇ ಕಷ್ಟ ಆಗ್ತಿರುತ್ತೆ. ಇದನ್ನ ಯೂನಿವರ್ಸಲ್ ಚೋಕಿಂಗ್ ಸೈನ್ ಈ ತರನೇ ಬರುತ್ತೆ, ಈ ತರ ಇಟ್ಕೊಂಡೇ ಬರುತ್ತೆ. ಅಂದ್ರೆ ಏನೋ ಕತ್ತಲ್ಲಿ ಏನೋ ಸಿಗಾಕೊಂಡಿದೆ, ಏನೋ ಇಸ್ ನಾಟ್ ಏಬಲ್ ಟು ಟೇಕ್ ಇಟ್ ಔಟ್, ಅಂದ್ರೆ ಹೊರಗಡೆ ತೆಗಿಯೋಕೆ ಆಗ್ತಾ ಇಲ್ಲ ಅನ್ನೋ ಪರಿಸ್ಥಿತಿಯಲ್ಲೇ ಬರ್ತಾರೆ. ಯೂನಿವರ್ಸಲ್ ಚೋಕಿಂಗ್ ಸೈನ್ ಈ ತರ ನೀವು ನೋಡಿದ ತಕ್ಷಣ ಯು ಶುಡ್ ಬಿ ಶ್ಯೂರ್ ದಟ್
ಸಮಥಿಂಗ್ ಈಸ್ ಅಬ್ಸ್ಟ್ರಕ್ಟಿಂಗ್ ಇಂದ ಏನೋ ಇಲ್ಲಿ ಅಬ್ಸ್ಟ್ರಕ್ಷನ್ ಆಗ್ತಾ ಇದೆ ಅಂತ ನೀವೆಲ್ಲ ಅದನ್ನ ಶೋರ್ ಮಾಡ್ಕೋಬೇಕು. ಸೊ ಇಂಥ ಸಂದರ್ಭದಲ್ಲಿ ಏನು ಹೆಲ್ಪ್ ಆಗುತ್ತೆ ಅಂದ್ರೆ ಹೆಮ್ಲಿಕ್ಸ್ ಮ್ಯಾನೋವರ್ ಅಂತ ಹೇಳ್ತಾರೆ. ಹೆಮ್ಲಿಕ್ಸ್ ಮ್ಯಾನೋವರ್ ಅಲ್ಲಿ ಯಾವ ತರ ಕೊಡ್ಬೇಕು? ಸೊ ನಮ್ಮ ರೈಟ್ ಹ್ಯಾಂಡ್ ನ ಫಿಸ್ಟ್ ಮಾಡ್ಕೋಬೇಕು. ಈ ತರ ರೈಟ್ ಹ್ಯಾಂಡ್ ಫಿಸ್ಟ್ ಮಾಡಿಕೊಂಡು ಜಸ್ಟ್ ಅಂಬಲಿಕಸ್ ಮೇಲ್ಭಾಗದಲ್ಲಿ ಅದನ್ನ ಪ್ಲೇಸ್ ಮಾಡಿ ನಮ್ಮ ಲೆಫ್ಟ್ ಹ್ಯಾಂಡ್ ಯೂಸ್ ಮಾಡಿಬಿಟ್ಟು ಈ ಹ್ಯಾಂಡ್ ಮೇಲೆ ಕಂಪ್ರೆಷನ್ ಕೊಟ್ಟು ಎರಡನ್ನೂ ಒಟ್ಟಿಗೆ ಪ್ರೆಸ್ ಮಾಡಿ. ಸೊ ನಮ್ಮ ಡೈರೆಕ್ಷನ್ ಅಪ್ವರ್ಡ್ಸ್ ಇರ್ಬೇಕು. ನಾವು ಡೆಮೋ ಕೊಡಬೇಕಾದ್ರೆ ನಿಮ್ಗೆ ತೋರಿಸ್ಕೊಡ್ತೀವಿ ಯಾವ ಥರ ಅಂತ. ಸೊ ಈ ವಿಡಿಯೋದಲ್ಲಿ ಕೂಡ ನೀವು ನೋಡ್ಬೋದು. ಸೊ ಅಪ್ವರ್ಡ್ ಡೈರೆಕ್ಷನ್ ಇರಬೇಕು. ಸೊ ಹೀಗಾದಾಗ ಒಳಗಡೆ ನಾವು ಇಂಟ್ರಾಥೊರಾಸಿಕ್ ಪ್ರೆಷರ್ನ ಜಾಸ್ತಿ ಮಾಡಿ ಸಿಗಾಕೊಂಡಿರುವಂಥ ಫಾರಿನ್ ಬಾಡಿನ ತೆಗೆಯೋದೇ ಇದ್ದು ಉದ್ದೇಶ. ಅದೇ ಥರ ಪ್ರೆಗ್ನೆಂಟ್ ಪೇಷಂಟ್ಸ್ ಅಲ್ಲಿ ಆದಾಗ ಏನು ಮಾಡಬೇಕು? ಜಸ್ಟ್ ಅಬೌವ್ ದ ಯೂಟ್ರಸ್, ನಿಮಗೆ ಎಲ್ಲಿ ಥೊರಾಕ್ಸ್ ಮತ್ತು ಯೂಟ್ರಸ್ ಭಾಗದಲ್ಲಿ ಎಲ್ಲಿ ಯೂಟ್ರಸ್ ಎಂಟಾಗುತ್ತೆ ಅಂತ ನಿಮ್ಗೆ ಅನಿಸುತ್ತೆ ಆ ಭಾಗದಲ್ಲಿ ನೀವು ಕೈನ ಪ್ಲೇಸ್ ಮಾಡಿಬಿಟ್ಟು ಅಪ್ವರ್ಡ್ ಥ್ರಸ್ಟ್ ಕೊಡ್ಬೋದು. ಸೊ ಇದು ಹೆಮ್ಲಿಕ್ಸ್ ಮ್ಯಾನೋವರ್ ಅಂತ ಹೇಳ್ತೀವಿ. ರೈಟ್. ಸೊ ವಿತ್ ದಿಸ್ ಬೇಸಿಕ್ ಲೈಫ್ ಸಪೋರ್ಟ್ ಬಗ್ಗೆ ನಿಮಗೆ ಬೇಕಿರೋಂಥದ್ದನ್ನು ನಾನು ಎಲ್ಲ ತಿಳಿಸಿದ್ದೀನಿ. ಹೇಗೆ ಮಾಡಬೇಕು, ಚೆಸ್ಟ್ ಕಂಪ್ರೆಷನ್ಸ್ ಯಾವ ಥರ ಕೊಡಬೇಕು, ಏರ್ವೆ ಯಾವ ಥರ ಓಪನ್ ಮಾಡಬೇಕು, ಬ್ರೆತ್ಸ್ನ ಯಾವ ಥರ ಕೊಡಬೇಕು, ಹೆಮ್ಲಿಕ್ಸ್ ಮ್ಯಾನೋವರ್ ಯಾವ ಥರ ಕೊಡಬೇಕು ಅಂತ ಈಗಾಗಲೇ ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ. ಇದರದ್ದು ಡೆಮಾನ್ಸ್ಟ್ರೇಷನ್ನ ಡಾಕ್ಟರ್ ಸುನೀಲ್ ಹಾಗೂ ಡಾಕ್ಟರ್ ಪ್ರಶಾಂತ್ ನಿಮಗೆ ತೋರಿಸ್ಕೊಡ್ತಾರೆ. ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು ನಿರಂಜನ್ ಸರ್. ತುಂಬ ವಿವರವಾಗಿ ತುಂಬ ಸರಳವಾಗಿ ಭಾಳ ಚೆನ್ನಾಗಿ ಹೇಳ್ಕೊಟ್ರು. ನೀವೆಲ್ಲರೂ ಇದರಿಂದ ಕಲ್ಕೊಂಡಿರೋ ಅಂತ ಅನ್ಕೋತೀನಿ. ಈಗ ತಾನೇ ಆಗಮಿಸಿರುವ ಇಂಡಿಯನ್ ಅಸೋಸಿಯೇಷನ್ ಆಫ್ ಅನಸ್ಥೆಟಿಸ್ಟ್ ಪ್ರೆಸಿಡೆಂಟ್ ಇದ್ದಾರೆ ಡಾಕ್ಟರ್ ಎಂ ಕೆ ಪಾಟೀಲ್ ಸರ್, ಅವ್ರಿಗೂ ಸ್ವಾಗತ ಅನ್ಕೊಳ್ತೀನಿ. ಹಾಗೂ ಭಾರತೀಯ ಮಕ್ಕಳ ವೈದ್ಯರ ಸಂಘದ ಅಧ್ಯಕ್ಷರಾಗಿರುವ ಡಾಕ್ಟರ್ ರಾಘವೇಂದ್ರ ಸರ್ ಅವ್ರಿಗೂ ಸ್ವಾಗತ ಅನ್ಕೊಳ್ತೀನಿ.